ಕಾಯಕ ಯೋಗಿ ನೂಲಿ ಚಂದಯ್ಯ ಸ್ವಾಭಿಮಾನದಿಂದ ಬದುಕು ನಡೆಸುತ್ತಿದ್ದರು. ಅಲ್ಲದೆ ಅವರ ವಚನಗಳು ಸಹ ಸ್ವಾಭಿಮಾನದ ಕುರಿತಾಗಿದ್ದವು ಎಂದು ಭಜಂತ್ರಿ ಸಮಾಜದ ಅಧ್ಯಕ್ಷ ಶ್ರೀಶೈಲ ಭಜಂತ್ರಿ ಹೇಳಿದರು. ಗುಡೂರ ಎಸ್ಸಿ ಗ್ರಾಮದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ನೂಲಿಯ ಚಂದಯ್ಯ ಆಚರಣೆಯಲ್ಲಿ ಮಾತನಾಡಿದ ಅವರು, ನೂಲಿ ಚಂದಯ್ಯ ತಳ ಸಮುದಾಯದಲ್ಲಿ ಹುಟ್ಟಿ ಶ್ರೇಷ್ಠ ವಚನಗಳನ್ನು ರಚಿಸಿ ಸಮಾಜದ ಕನ್ನಡಿಯಾಗಿದ್ದಾರೆ. ಇವರು ಒಟ್ಟು 48 ವಚನಗಳನ್ನು ರಚಿಸಿದ್ದು, ಅವುಗಳೆಲ್ಲವೂ ಸಮಾಜವನ್ನು ತಿದ್ದುವ, ಎಚ್ಚರಿಸುವ ವಚನಗಳಾಗಿವೆ. ಚಂದಯ್ಯನ ವಚನಗಳನ್ನು ನಿತ್ಯ ಪಠಿಸಬೇಕು, ವಚನಗಳ ಸಾರವನ್ನು ಅರಿಯಬೇಕು. ಆಗ ಮಾತ್ರ ನೂಲಿ ಚಂದಯ್ಯ ಜಯಂತಿ ಮಾಡಿದ್ದು ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ನೂಲಿ ಚಂದಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯ ನಂತರ ಗ್ರಾಮ ಪಂಚಾಯತ ಅಧ್ಯಕ್ಷ ಶಶಿಧರ ಮ್ಯಾಗೇರಿ ಮಾತನಾಡಿ, ನುಡಿದಂತೆ ನಡೆದ ನೂಲಿ ಚಂದಯ್ಯ ಅವರು ಶ್ರೇಷ್ಠ ಕಾಯಕ ಜೀವಿ. ಇವರ ಜೀವನಾದರ್ಶಗಳನ್ನು ನಮ್ಮ ಬದುಕಲ್ಲಿ ಪಾಲಿಸಬೇಕು ಎಂದರು. ಭಜಂತ್ರಿ ಉಪಾಧ್ಯಕ್ಷರು ಶಶಿಕಾಂತ ಭಜಂತ್ರಿ, ಯಮನಪ್ಪ ಭಜಂತ್ರಿ, ಮಾರುತಿ ಭಜಂತ್ರಿ, ಗದ್ದೆಪ್ಪ ಭಜಂತ್ರಿ, ಮಳಿಯಪ್ಪ ಭಜಂತ್ರಿ, ಶಿವಾನಂದ ಭಜಂತ್ರಿ, ಶಿವಪ್ಪ ಭಜಂತ್ರಿ, ಮುತ್ತಪ್ಪ ಭಜಂತ್ರಿ, ರಾಮಪ್ಪ ಭಜಂತ್ರಿ, ಗ್ರಾಪಂ ಅಭಿವೃದ್ಧಿ ಅಧಿಕಾರಿ ಬಸವರಾಜ ರೇವಡಿ ಸೇರಿದಂತೆ ಗ್ರಾಪಂ ಸದಸ್ಯರು, ಸಿಬ್ಬಂದಿ ವರ್ಗದವರು ಹಾಗೂ ಇತರರಿದ್ದರು. ಇವರು ಬಹಳ ಕಾಯಕವಾಗಿ ಮತ್ತು ಇವರು ಇಲ್ಲಿಂದ ಹಿಡಿದು ಬಹಳ ನಾವು ಚಿತ್ರದುರ್ಗ, ಬೀದರ್, ಗುಲ್ಬರ್ಗ ಎಲ್ಲ ಸುತ್ತಲೂ ಇವರು ಒಂದು ಕಾಯಕದಿಂದಲೇ ಮಾಡ್ತಿದ್ವಿ. ಇವರು ನೂಲನ್ನು ಬಂದಂತ ರೊಕ್ಕದಿಂದಲೇ ಅವರು ಪಾದಯಾತ್ರೆ ಮುಖಾಂತರ ಮತ್ತು ಕುದುರೆ ಮುಖಾಂತರ ಹೊಕ್ಕಿದ್ರು. ಇವರು ಬಹಳ ಇವರು ಒಂದು ನೂಲಿ ಚಂದಯ್ಯನವರು ಇವರು ಅದರಲ್ಲಿ ಇವರು ಒಬ್ರು ಕೂಡ ಇದು ಶರಣರು ಅಂತೇಳಿ ನಾನು ಕೇಳಿದ. ಅವತ್ತಿಂದನೂ ಇವರು ನೂಲಿ ಚಂದಯ್ಯನವರು ಒಂದು ವಚನಗಳದವು ಬಹಳ ಮುಖ್ಯ. ಅದೇ ರೀತಿ ತಾವು ಎಲ್ಲ ಸಮುದಾಯದವರು ತಾವು ಕೂಡ ಅವರ ಬಗ್ಗೆ ಒಂದಿಷ್ಟು ಅರಿತು ನಾವು ಅವರು ಹೆಂಗಿರ್ಬೇಕು, ನಾವು ಎಲ್ಲ ಸಮಾಜದ ಜೋಡಿ ಒಟ್ಟ ಒಂದು ಒಳ್ಳೆಯ ರೀತಿಯಿಂದ ಒಂದು ಆದಾಯದೊಳಗ ಇವರು 12ನೇ ಶತಮಾನದ ಸಮಕಾಲೀನರು ಅಂತಕ್ಕಂಥ ಮಾತನ್ನು ಹೇಳಕ್ ನಮ್ಗೆ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಬಸವಣ್ಣನವರ ಸಮಕಾಲೀನರು ಆಗಿರ್ತಕ್ಕಂಥ ಈ ನೂಲಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರಲಿಲ್ಲ. 12ನೇ ಶತಮಾನದೊಳಗ ಜಾತಿ ಅಂತಕ್ಕಂಥದ್ದನ್ನ ಹೊಡೆದೋಡಿಸ್ಬೇಕು ಅಂತಕ್ಕಂಥ ನಿಟ್ಟಿನೊಳಗ ಪ್ರಪ್ರಥಮ ಬಾರಿಗೆ ಅವರು ತಾವು ಕಾರ್ಯಕ್ರಮ ಮಂಟಪ ಅಂತಕ್ಕಂಥ ಮೂಲಕದೊಳಗ ಮಾಡ್ತಾರ. ಅದ್ರೊಳಗ ಎಲ್ಲಾ ಸಮಾಜದವರು, ಈಗ ಹಡಪದ ಅಂಪಣ್ಣ ಇರ್ಬೋದು, ಮಡಿವಾಳ ಮಾಚಯ್ಯ ಇರ್ಬೋದು, ಇದೇ ರೀತಿ ಮಾದರ ಚೆನ್ನಯ್ಯ, ಈ ರೀತಿ ಎಲ್ಲಾ ಸಮುದಾಯದವರು ಅಂದ್ರೆ ಆಯಾ ಜಾತಿಗಳನ್ನ ಯಾವ ರೀತಿ ಹುಟ್ಟಾಕಿದ್ರಪ್ಪ ಅಂತಂದ್ರೆ ಅವ್ರು ಮಾಡ್ತಕ್ಕಂಥ ಕಸಬಿನ ಮೂಲಕ ಜಾತಿಗಳನ್ನ ಹುಟ್ಟಾಕಿದ್ರು. ಅವನು ಬಸವಣ್ಣನವರು ಅಂತ ಕೇಳ್ತಾರ, ಹೊಲಸು ಬಿಂಬವನ್ನೇ ಏನು ನಾವು ಹೊಸ ಕಾರ್ಯಗಳನ್ನ ಏನ್ ಮಾಡ್ತಾ ಇರ್ತಾರೋ ಅವರೆಲ್ಲ ಇದು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಬರ್ತಾರ. ಜಾತಿಗಳಿಗೆ ಆಧಾರವಾಗಿ ಯಾರು ಸೇವೆಗಳನ್ನ ಮಾಡ್ತಾ ಬರ್ತಾರ ಆ ಸೇವೆಗೆ ಅನುಗುಣವಾಗಿ ಆ ಜಾತಿಯನ್ನ ಇಟ್ಕೊಂಡು ಬಂದ್ರು. ಅದೇ ರೀತಿ ಒಳಗ ನಮ್ಮೊಂದು ಜಾತಿ ಇದೇ, ನಮ್ಮ ನೂಲಿ ಚಂದಯ್ಯನವರು ತಮ್ಮ ಕಾಯಕ ಯೋಗಿ ಅಂತಕ್ಕಂಥ ಬಿರುದನ್ನ ಪಡೆದಿರ್ತಕ್ಕಂಥವ್ರು. ಇವರು ಕೂಡ ಒಬ್ರು ಅಂತಕ್ಕಂಥ ಮಾತನ್ನ ಹೇಳಕ್ ಹೆಮ್ಮೆ ಆಗತ್ತ. ಅವರ ಒಂದು ಜಯಂತಿ ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ಇವರ ಒಂದು ಅರಿವು ನಮ್ಮ ಸಮುದಾಯಕ್ಕೆ ಬಂದಿದೆ. ಎಲ್ಲರಲ್ಲೂ ಕೂಡ ಇಲ್ಲಿ ಕೂಡ ಈ ಒಂದು ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಧರ ಮ್ಯಾಗೇರಿ ಅವರು ಕೂಡ ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಬಸವರಾಜ ರೇವಡಿ ಅವರು, ಅದೇ ರೀತಿ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಆತ್ಮಮಿತ್ರರಾಗಿರ್ತಕ್ಕಂಥ ಎಲ್ಲ ಮೆಂಬರ್ಗಳು ಕೂಡ ಕೂಡಿ ಈ ಒಂದು ಆಚರಣೆಯನ್ನ ಮಾಡಿದ್ದಕ್ಕಾಗಿ ನನ್ನ ಪರವಾಗಿ ಮತ್ತು ನಮ್ಮ ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ ನಾನು